ನನ್ನ ಸ್ಕೂಲ್ ಫ್ರೆಂಡ್ಸ್ ಮೀಟ್ ಆಗಿ ಇಟ್ಸ್ ಬೀನ್ ಲೈಕ್ 6 to 7 years. ಇವಾಗ ನನ್ನ ಕಾಲೇಜ್ ಫ್ರೆಂಡ್ ಸಂಧಿ ಯಾವಾಗ ತಾನೇ ಬೇಗ ಬಂದಿದ್ದಾಳೆ ಹೇಳಿ ಅಂತ. ಸ್ಕೂಲಲ್ಲೂ ಲೇಟು. ನೋಡಿ ಗೈಸ್ ಸೀನಾ ನಾನ್ ಸೈಲೆಂಟ್ ಹುಡುಗಿ, ಅಷ್ಟು ಮಾತಾಡಲ್ಲ. ಊಟ ಕೂತ್ಕೊಂಡಿದೀವಿ, ಒಂದು ನಿಮಿಷ ಇರಿ. ಎಷ್ಟು ಕಷ್ಟಪಟ್ಟು ವ್ಲಾಗ್ ಮಾಡ್ತಿದ್ದೀನಿ ಅಂದ್ರೆ ಒಟ್ಟಿನಲ್ಲಿ ಹಾಕಿ ಹಾಕ್ತೀನಿ. ಹಾಕ್ಬೇಡ ಅಂದಿದ್ದೆ ಹಾಕೋದೋಳು. ಐಶ್ವರ್ಯ ಅಂತೂ ಅದೇನೋ ಗೋಬಿ ಫೇವ್ರೆಟ್ ಅಂತ ಎರಡೆರಡು ಸಲ ಹಾಕ್ಸ್ಕೊಳ್ಳು ಪಾಪ. ಐ ಡೋಂಟ್ ನೋ ಯಾರ್ ಕ್ಯಾಂಡಿಡ್ ಅಂದ್ಬಿಟ್ಟಿದೆ ಜಾತ್ರೆ ಗರ್ಲ್ಸ್ ಮಾಡೋದು. ಸೊ ನೆಕ್ಸ್ಟ್ ನನ್ನ ಸರ್ದಿ. ಇದು ಎಲ್ಲ ನಂಗೆ ಖುಷಿ ಆಯ್ತು. ಹರ್ಷಿತಾಗೊಂದು ಥ್ಯಾಂಕ್ಸ್ ಈ ವ್ಲಾಗ್ ಮೂಲಕ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಂಗೀತ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಎಷ್ಟೋ ದಿನ ಆದಮೇಲೆ ನಾನು ನನ್ನ ಸ್ಕೂಲ್ ಫ್ರೆಂಡ್ಸ್ ಮೀಟ್ ಆಗ್ತಿದ್ದೀವಿ. ಸ್ಕೂಲ್ ಫ್ರೆಂಡ್ಸ್ಗೂ ನಾನೇ ಕಾಯಿಸ್ತೀನಿ, ಕಾಲೇಜ್ ಫ್ರೆಂಡ್ಸ್ಗೂ ನಾನೇ ಕಾಯಿಸ್ತೀನಿ. ತುಂಬಾ ಲೇಟ್ ಆಗಿದೆ. ಇಟ್ಸ್ ಲೈಕ್ ಆಲ್ಮೋಸ್ಟ್ 7 o'clock ಆಗಿದೆ. ಆ್ಯಂಡ್ ನನ್ನ ಫ್ರೆಂಡ್ ಅವ್ರ ಅಣ್ಣ ರಿಸೆಪ್ಷನ್ ಇದೆ, ಸೊ ಅಲ್ಲಿಗೆ ಹೊರಟಿದ್ದೀವಿ. ಇಲ್ಲಿಂದ ನನ್ನ ಫ್ರೆಂಡ್ ಶರಣ್ಯ ಅಂತ ಇದ್ದಾಳೆ. ಅವಳು ಆಲ್ಮೋಸ್ಟ್ ಲೈಕ್ ನನ್ನ ಸ್ಕೂಲ್ ಫ್ರೆಂಡ್ಸ್ ಮೀಟ್ ಆಗಿ ಇಟ್ಸ್ ಬೀನ್ ಲೈಕ್ 6 to 7 years. ಇನ್ನೊಂದು ನನ್ನ ಡ್ರೆಸ್ ನೋಡ್ತಿದ್ದಾರಲ್ಲ, ಆಮೇಲೆ ತೋರಿಸ್ತೀನಿ ಫುಲ್ ಡ್ರೆಸ್. ಈ ಡ್ರೆಸ್ ನಾನು ತಗೊಂಡಿದ್ದು 8th ಸ್ಟ್ಯಾಂಡರ್ಡ್ ಅಲ್ಲಿ. 8th ಸ್ಟ್ಯಾಂಡರ್ಡ್ ನನ್ನ ಬರ್ಡೇ ಡ್ರೆಸ್. ಅಂಡ್ ಇವತ್ತು ಇಟ್ಸ್ ಫಿಟ್ಟಿಂಗ್ ಮೀ. ಅಂದ್ರೆ ನಾನು ಯಾವ ತರ ವೇಟ್ ನಾವು ಮೇಂಟೈನ್ ಮಾಡ್ತಿದ್ದೀವಿ ಅಂತ ನೀವೇ ಇಮ್ಯಾಜಿನ್ ಮಾಡಿ. ಸೊ ಇವಾಗ ತುಂಬಾನೇ ಲೇಟ್ ಆಗಿದೆ, ಬೇಗ ಹೋಗೋಣ. ನಮ್ಮ ಅಮ್ಮನೇ ಡ್ರಾಪ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸಾನಿದು ಬೇರೆ ಅವಳ ಫ್ರೆಂಡ್ ಬರ್ಡೇ ಅಂತ ಆ ಕಡೆ ಎಲ್ಲ ಹೋಗ್ತಿದ್ದಾಳೆ. ಸೊ ಇವಾಗ ಅಬ್ಬಿಗೆರೆಗೆ ಹೋಗಿ ಅಲ್ಲಿಂದ ವಿ ಹ್ಯಾವ್ ಟು ಗೋ ರಾಜಾಜಿನಗರ್. ಸೊ ಮೀಟ್ ಮೈ ಫ್ರೆಂಡ್ ಶರಣ್ಯ. ಶಿ ಇಸ್ ಮೈ ಸ್ಕೂಲ್ ಫ್ರೆಂಡ್. ಇವಳ ಜೊತೆ ಒಂದು 5 ವರ್ಷ ಇದ್ನಾ, 5-6 ವರ್ಷ ಇದ್ನಾ, 6-7 years ಅಂತ ತಗೊಳ್ಳಿ. ಫಸ್ಟ್ ಟೈಮ್ ಬ್ಲಾಗ್ ಅಲ್ಲಿ ಬರ್ತಿದ್ದೀರಾ? ಏನು ಅನ್ಸ್ತಿಲ್ಲ. ಲೇಟ್ ಮಾಡಿದಾಳೆ, ಕೋಪ ಬಂದಿದೆ. ಇವಾಗ ಆಟೋ ಬುಕ್ ಆಗ್ತಿಲ್ಲ, ಸೊ ವೇಟ್ ಮಾಡ್ತಾ ಇದೀವಿ. ಮಳೆ ಬರ್ತಾ ಇದೆ. ಮಳೆಯಲ್ಲೂ ನಾವು ಬ್ಲಾಗ್ ಮಾಡ್ತಿದೀವಿ ಅಂದ್ರೆ ನನ್ನ ಡೆಡಿಕೇಶನ್ ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ನೋಡಿ, ಹೊಸ ಮನೆಗೆ ಶಿಫ್ಟ್ ಆಗಿದಾರಂತೆ. ಈ ಮನೆಗೆ ನಾನೇ ಫಸ್ಟ್ ಟೈಮ್ ಬರ್ತಿರೋದು. ಯಾವಾಗ್ಲೂ ಎಫ್ ಬಸ್ ಸ್ಟಾಪ್ ಅಂತ ಅಲ್ಲೇ ಇರ್ತಿತ್ತು. ಇವಾಗ ಆಲ್ರೆಡಿ ನನ್ನ 3 ಫ್ರೆಂಡ್ಸ್ ಆಲ್ರೆಡಿ ಎಲ್ಲಿದಾರಂತೆ? HMT ಅವ್ರು ಅಲ್ಲೇ ಹೋಗೇ ಬಿಟ್ರಂತೆ. ಅವರು ನಮ್ಗಿಂತ ಲೇಟಿಗೆ ಬಂದು ಹೋಗಾಯ್ತು. ಇವಳು ಏನ್ ಮಾಡೋಣ, ಆಕ್ಚುಲಿ ನಾನು ಪೂಜೆ ಮಾಡ್ತಿದ್ದೆ, ಅದಕ್ಕೆ ಲೇಟ್ ಆಯ್ತು. ಇವತ್ತು ಗುರುವಾರ ಗೈಸ್, ರಾಯರು ಅರ್ಥ ಮಾಡ್ಕೊಳ್ಳಿ. ಏನಿಲ್ಲ, ಯಾಕಂದ್ರೆ ಇವಳು ಹೇಳಿದ್ದು 6 o'clock ಅಷ್ಟ್ರಲ್ಲಿ ರೆಡಿ ಆಗಿರು, ಬರ್ತೀನಿ 6:15 ಬಿಟ್ಬಿಡೋಣ, ಲೇಟ್ ಆಗುತ್ತೆ ಅನ್ಬಿಟ್ಟು. ಟೈಮ್ ಇವಾಗ 7:41. ಇವಾಗ ನನ್ನ ಕಾಲೇಜ್ ಇವಾಗ ನನ್ನ ಕಾಲೇಜ್ ಫ್ರೆಂಡ್ ಸಂಧಿ ಯಾವಾಗ ತಾನೇ ಬೇಗ ಬಂದಿದ್ದಾಳೆ ಹೇಳಿ ಅಂತ. ಸ್ಕೂಲಲ್ಲೂ ಲೇಟು. ಇವಾಗ ಎಲ್ರು ನನ್ನ ಸೀಕ್ರೆಟ್ಸ್ ಎಲ್ಲ ಡಿಸ್ಕ್ಲೋಸ್ ಮಾಡ್ಬಿಡ್ತಾರೆ ಗೈಸ್. ಸೊ ಇನ್ನ 1 minute ಇದೆ ಆಟೋದಲ್ಲಿ. ಮೆಟ್ರೋದಲ್ಲಿ ಹೋಗೋಣ ಅಂದ್ರೆ ಅಕ್ಕ ಬರಲ್ವಂತೆ. ಚಿನಿಮಿನಿ ಡ್ರೆಸ್ ಹಾಕೊಂಡೆಲ್ಲ ಮೆಟ್ರೋದಲ್ಲಿ ಹೋಗಕ್ಕಾಗಲ್ವಂತೆ. ಸೊ ಮೆಟ್ರೋ ಅಂದಿದ್ರೆ ಇನ್ನ ನಾಳೆ ಬಂದಿರುವೆ. ಆಕ್ಚುಲಿ ಮೆಟ್ರೋದಲ್ಲಿ ಬೇಗ ಹೋಗ್ಬೋದಿತ್ತು, ಲೈಕ್ ಆರಾಮಾಗಿ ಹೋಗ್ಬೋದಿತ್ತು ಅಂತ. ಓಕೆ ಗೈಸ್, ಸರಿ, ನಾನು ಫುಲ್ ಡ್ರೆಸ್ ತೋರಿಸ್ತೀನಿ ನಿಮಗೆ. ಗೆಸ್ ವಾಟ್, ದಿಸ್ ಇಸ್ ಮೈ 8th ಸ್ಟ್ಯಾಂಡರ್ಡ್ ಬರ್ಡೇ ಡ್ರೆಸ್. ಗ್ಯಾಪ್ನ ಇದೆಯಾ ನೋಡಿದ್ದು? ನೋಡಿ ಗೈಸ್, ಸೀನಾ ಕೋಇನ್ಸಿಡೆನ್ಸ್ ಆಗಿ ಸಿಕ್ಕಿದಾನೆ. ಮೀಟ್, ದಿಸ್ ಇಸ್ ಹರ್ಷಿತಾ. ನನ್ನ ಬ್ಲಾಗ್ಸ್ ಎಲ್ಲ ನೋಡ್ತೀನಿ ಅಂತ ಎಲ್ಲ ಹೇಳಿದ್ಲು, ನನಗೆ ಮೆಸೇಜ್ ಹಾಕಿದ್ಲು, ತುಂಬಾ ಖುಷಿ ಆಯ್ತು. ಸೊ ಎಷ್ಟು ಗಂಟೆ ಆಗಿದೆ? ಒಂದು 7 ಗಂಟೆಗೆ ಬರ್ಬೇಕು ಅನ್ಕೊಂಡಿದ್ದು ಗೈಸ್. 8:15 ಆದ್ರೂ ಇಲ್ಲೇ ಬಿದ್ದಿದ್ದೀವಿ. ಇವಾಗ ಜಸ್ಟ್ ರೀಚ್ ಆಗಿದೆ. ಆ್ಯಂಡ್ ನನ್ನ ಫ್ರೆಂಡ್ಸ್ನ ತೋರಿಸ್ತೀನಿ. ಇವಳು ಶರಣ್ಯ ಆಲ್ರೆಡಿ ನೋಡಿರ್ತೀರ ಬ್ಲಾಗ್ ಅಲ್ಲಿ. ಈ ಕಡೆ ಬಾಬಾ ಕೆಮ್ತಿದ್ದಾರೆ ಇಲ್ಲಿ ಗೈಸ್. ದಿಸ್ ಇಸ್ ಐಶ್ವರ್ಯ, ಮಾಡೆಲ್ ಸೂಪರ್ ಮಾಡೆಲ್ ಅವಳು. ನಮ್ ಗ್ಯಾಂಗ್ ಅಲ್ಲಿ ತುಂಬಾ ಹೈಟ್ ಆಗಿರೋದಂದ್ರೆ ದಿಸ್ ಇಸ್ ಐಶ್ವರ್ಯ. ಫೇರ್ ಆಗಿ ಹೈಟ್ ಆಗಿರೋದು ನೋಡ್ಕೊಂಡ್ಬಿಡಿ, ಸುಂದರಿ. ಅಂಡ್ RR ಕಾಲೇಜಲ್ಲಿ ಒಂದ್ಸಲ ಇಂಟರ್ ಕಾಲೇಜ್ ಕಾಂಪಿಟೇಷನ್ ಮಾಡಿದಾಗ ಇವಳನ್ನ ಮೀಟ್ ಮಾಡಿದ್ದೆ. ಬ್ರೇಕ್ ಬೇಕಂತ ಹೇಳಿ ಗೈಸ್, 1 second ಬಂದ್ಲು ಗೈಸ್ ಐಶ್ವರ್ಯ. ನೋಡ್ತಿರ್ತೀಯ ಅದನ್ನ? ವ್ಲಾಗ್ಸ್ ನೋಡ್ತಿರ್ತೀನಿ. ಹೌದು, ನನ್ ಹಿಸ್ಟ್ರಿ ನೋಡ್ತೀಯಾ? ಯೂಟ್ಯೂಬ್ ಹಿಸ್ಟ್ರಿ ನೋಡ್ತೀಯಾ? ಅದ್ರಲ್ಲಿ ಇರುತ್ತೆ. ಗಿವ್ ಮಿ 1 minute. ಇಷ್ಟೆಲ್ಲ ಹೇಳ್ತಿದ್ದಾಳೆ ಅಂದ್ರೆ ಒಂದ್ ಸ್ವಲ್ಪ ನಂಬೋದು. ಇಲ್ಲ ಹಿಸ್ಟ್ರಿ ನೋಡಬೇಕಿದ್ರೆ ಇರುತ್ತೆ. ಅಂಡ್ ನಮ್ಗೆ ಇನ್ನೊಂದು ಬೆಸ್ಟ್ ಫ್ರೆಂಡ್ 3rd ಸ್ಟ್ಯಾಂಡರ್ಡ್ ಇಂದಲೂ ವಿ ವರ್ ವೆರಿ ಕ್ಲೋಸ್. ಇವಾಗಲೇ ಸ್ವಲ್ಪ ಅಯ್ಯೋ ಅವಳು ಕಾಣಲ್ಲ, ಆ ಕಡೆ ಹೋಗ್ಬಿಟ್ಟಿದ್ದಾರೆ. ದಟ್ ಇಸ್ ನಿಹಾರಿಕಾ, ಲಾಸ್ಟ್ ಅಲ್ಲಿ ಇರೋದು. ಅಂಡ್ ಈ ಕಡೆ ಇರೋದು ವಿಜೇತಾ. ಸ್ವಲ್ಪ ಅವ್ರನ್ನ ತೋರ್ಸು.
ಹಾಯ್, ವೆಲ್ಕಮ್ ಟು ಸಂಧ್ಯಾ ತನು ಯೂಟ್ಯೂಬ್ ಚಾನಲ್. ಹೆಲ್ಪ್ ಮಾಡಿ, ಅವ್ರಿಗೆ ಸಪೋರ್ಟ್ ಮಾಡಿ. ಇವರೆಲ್ಲ ಸ್ನ್ಯಾಪ್ ಬ್ಲಾಗರ್ಸ್, ನಾನು ಯೂಟ್ಯೂಬ್ ಬ್ಲಾಗರ್. ಸೊ ಇವ್ರಿಗೆ ಸ್ವಲ್ಪ ಟಚ್ ಇದೆ. ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ನಾನು ಸೈಲೆಂಟ್ ಹುಡುಗಿ, ಅಷ್ಟು ಮಾತಾಡಲ್ಲ, ಅವ್ರಿಗೆ ಕೊಟ್ಬಿಡ್ತೀನಿ. ರೀಸೆಂಟ್ ಆಗಿ ನಾನು ಶಾಪಿಂಗ್ ವಿಡಿಯೋ ನೋಡಿದ್ದು, ಐ ರಿಮೆಂಬರ್ಡ್ ಇಟ್ ನೌ. ಓಕೆ ಗೈಸ್, ಇಲ್ಲಿ ಇವರೆಲ್ಲ ಚೆನ್ನಾಗಿ ಮಾತಾಡ್ತಿದ್ದಾರೆ. ಆಮೇಲೆ ಸಿಗ್ತೀನಿ. ವ್ಲಾಗ್ ಮಾಡಿದ್ರೆ ಸುಮ್ಮನೆ ಬೈಕ್ ಹೋಗ್ತಾರೆ, ಆಮೇಲೆ ಮಾತಾಡೋಣ. ಊಟಕ್ಕೆ ಹೋಗ್ಬೇಕಾ? ಸೊ ಇವಾಗ ಊಟಕ್ಕೆ ಕೂತ್ಕೊಂಡಿದೀವಿ. ಒಂದು ನಿಮಿಷ ಇರಿ. ಎಷ್ಟು ಕಷ್ಟಪಟ್ಟು ವ್ಲಾಗ್ ಮಾಡ್ತಿದ್ದೀನಿ ಅಂದ್ರೆ ಎಲ್ರು ನನ್ನೇ ನೋಡ್ತಿದ್ದಾರೆ. ನೀನ್ ಮಾತಾಡ್ತಿರೋದು ಏನು ಕೇಳಿಸ್ತಿಲ್ಲ. ಶರಣ್ಯಗಂತೂ ತುಂಬಾ ಹಸುವಾಗಿದೆ ಅಂತೆ. ಫಸ್ಟ್ ಆಫ್ ಆಲ್ ಲೇಟು, ಆಮೇಲೆ ಇಲ್ಲಿ ಕೂಡಿಸ್ಕೊಂಡು ನಂಗೆ ಟಾರ್ಚರ್ ಮಾಡ್ತಿದ್ದಾರೆ. ವಾವ್ ಗೈಸ್, ನಮ್ಮಪ್ಪ 1,000 ಹಾಕ್ಬಿಟ್ಟಿದ್ದಾರೆ. ಪಾರ್ಟಿ ಇದೇ ತಿನ್ನು, ಆಮೇಲೆ ನೋಡೋಣ. ಹೊಟ್ಟೆಲ್ ಜಾಗ ಇದೆ. ಓಕೆ, ನಾನು ಖಾಲಿ ಇಟ್ಕೊಂತೀನಿ, ಕೊಡಿಸ್ತೀಯಾ? ಆಕ್ಚುಲಿ ಒಂದ್ ಮೆಮೊರಿ ಏನ್ ಗ್ಯಾಪ್ ಬಂತು ಅಂದ್ರೆ, ಇಲ್ಲಿ ಕುತ್ಕೊಂಡಾಗ ನಾನು ಫ್ಯಾನ್ ಆಫ್ ಮಾಡಿ ಅಂದೆ. ಅದಕ್ಕೆ ಶರಣಿ ಒಂದ್ ಡೈಲಾಗ್ ಹೊಡೆದ್ಲು. ಯಾವಾಗ್ಲೂ ಸ್ಕೂಲಲ್ಲೂ ಫ್ಯಾನ್ ಆಫ್ ಮಾಡಿ, ನಾನು ಫ್ಯಾನ್ ಕಡೆ ಕುತ್ಕೊಳ್ಳಲ್ಲ, ಫ್ಯಾನ್ ಆಫ್ ಮಾಡಿ. ಸೊ ಫ್ಯಾನ್ ಸ್ವಿಚ್ ಹತ್ರನೇ ಕೂತ್ಕೊಂಡಿದ್ದೆ ಸೀರಿಯಸ್ಲಿ. ನಾನು ಯಾರಾದ್ರೂ ಆನ್ ಮಾಡಿದ್ರೆ ಹಿಂಗೆ ಬೇಗ ಆಫ್ ಮಾಡ್ಬೋದಲ್ಲ ಅಂತ. ಸೊ ಇಲ್ಲಿ ಬ್ಲಾಗ್ ಮಾಡಿ. ಅವಳಗಂತೂ ತುಂಬಾ ಹಸುವಾಗಿದೆ ಅಂತೆ. ಊಟ ಮಾಡಿ ಏನೇನ್ ಹಾಕಿದ್ದಾರೆ ಸ್ಪೆಷಲ್ ಅಂತ ತೋರಿಸ್ತೀನಿ ರೀ. ಐಶ್ವರ್ಯ ಎಲೆ ತೋರಿಸ್ತೀನಿ ಏನೇನ್ ಬಡ್ಸ್ಕೊಂಡಿದ್ದಾಳೆ ಅಂತ. ನಾನ್ ತಿನ್ನೋದು ಅಷ್ಟೆಲ್ಲ ಇದೆ. ಹಾ ಗೈಸ್, ಹೆಂಗ್ ತೊಳಿಬೇಕು ಅಂತ ಡೆಮೋ ತೋರಿಸ್ತಿದ್ದಾಳೆ. ಆಯ್ತಾ, ಕಾರ್ನರ್ ಆಯ್ತಾ? ಓಕೆ, ಇವರೆಲ್ಲ ಆಮೇಲೆ ಮಾತಾಡ್ತೀರಿ ಅಂತ ಅಶೂರೆನ್ಸ್ ಕೊಟ್ಟಿದ್ದಾರೆ. ನೋಡ್ತೀನಿ ಏನ್ ಮಾತಾಡ್ತಾರೆ ಅಂತ. ಇವಾಗ ತಿನ್ನುವ ಸಮಯ. ನಾನ್ ನೋಡಿ ಇನ್ನ ತೊಳ್ಕೊಂಡೇ ಇಲ್ಲ, ಇವರೆಲ್ಲ ತೊಳ್ಕೊಂಡು. ಫ್ರೆಂಡ್ಸ್ ಅಂದ್ರೆ ಹಿಂಗಿರ್ಬೇಕು. ಇವ್ರು ಮೆಚ್ಚಿದೆ ಮಗಳೇ. ನೋಡಿ ಗೈಸ್, ಸ್ಕೂಲ್ ಫ್ರೆಂಡ್ಸ್ ಅಂದ್ರೆ ಹಿಂಗೂ ಹೆಲ್ಪ್ ಮಾಡ್ತಾರೆ ನೋಡಿ. ಸಾಕು ನಾನ್ ಮಾಡ್ಕೋತೀನಿ ಇರು. ಹೈಜಾಕ್ ಮಾಡಿದೀವಿ ಸಂಧ್ಯತನು ವ್ಲಾಗ್ಸ್. ಹೈಜಾಕ್ ಮಾಡಿದೀವಿ ಸಂಧ್ಯತನು ವ್ಲಾಗ್ಸ್ ನ. ಹಾ, ಸಂಧ್ಯಾ ತನು ಏನ್ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ. ಬಟ್ they're a little introvert, right? I don't know, yeah. So this lady. ನಾವು ಚೂರ್ ಇಂಟ್ರೋವರ್ಟ್ ಅಂದ್ರೆ ಅವ್ಳು ಫುಲ್ ಇಂಟ್ರೋವರ್ಟ್. ಈ ತರ ವ್ಲಾಗ್ ಮಾಡಿದ್ರೆ ಓಡೋಗ್ಬಿಡ್ಬೇಕಷ್ಟೇ. ಅವಳಿಗೆ ಕೊಡ್ತೀವಿ. ಗೈಸ್ ಹಿಂಗ್ ಮಾತಾಡ್ತಾರೆ ಗೈಸ್. ಮಾತಾಡಾದ್ಮೇಲೆ ಈ ಕ್ಲಿಪ್ ಹಾಕ್ಬೇಡ ಅಂತ. ಏನ್ ಸರಿ ಹೇಳಿ, ನಾನು ಏನ್ ಮಾತಾಡಿದಿರೋ ಗೊತ್ತಿಲ್ಲ, ಒಟ್ನಲ್ಲಿ ಹಾಕ್ತೀನಿ. ಹಾಕ್ಬೇಡ ಅಂದಿದ್ದೆ ಹಾಕೋದೋಳು. ಬೋರ್ ಆಗೋ ತರ ಇದೆಯಾ? ಕಮೆಂಟ್ ಮಾಡಿ. ಅದೇನ್ ತುಂಬಾ ಬೋರಿಂಗ್ ಅನ್ಸ್ತಾ ಬ್ಲಾಗ್ ಅಂತ ಕಮೆಂಟ್ ಮಾಡಿ. ಏನು ಮಾತಾಡದೆ ವಟ ಅಂದ್ರಂತೆ ಗೈಸ್. ಬಂದ್ 10 ನಿಮಿಷ ಆಯ್ತು, ಊಟ ಕೊಡ್ತಾ ಇಲ್ಲ. ಆಲ್ರೆಡಿ ಕೂತ್ಕೊಂಡಿದ್ದಾನೆ. ಪಾಪ ಅವನು ಕರ್ದ, ಬಟ್ ಅಲ್ಲಿ ಜಾಗ ಇರಲಿಲ್ಲ. ನಾವು ಬಂದ್ರೆ 5-6 ಜನ ಬರ್ತೀವಿ, ಎಲ್ಲಿ ಜಾಗ ಇರುತ್ತೆ ಪಾಪ. ಅವನು ಎಲ್ಲಿ ಹಿಂಗ್ ಇಟ್ಕೊಂಡಿರ್ತಾನೆ. ಊಟ ಮಾಡೋದಕ್ಕೆ ಊಟ ಬರ್ತಾ ಇಲ್ಲ. ಬನ್ನಿ ಜನರೇ, ಬಂತು ಊಟ ನೋಡು. ಓಕೆ, ಊಟ ಏನೇನ್ ಮಾಡ್ಸಿದ್ದಾರೆ ಅಂತ ನೋಡೋಣ. ಓಕೆ, ಇನ್ನ ಅರ್ಧ ಊಟ ಅಷ್ಟೇ ಹಾಕ್ಸ್ಕೊಂಡಿದ್ದೆ. ಅಂಡ್ ಈ ಸ್ವೀಟ್ ಎಲ್ಲ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅದೇನಂತ ಗೊತ್ತಿದ್ರೆ ನೀವೇ ಕಮೆಂಟ್ ಮಾಡಿ ಹೇಳಿ. ಐಶ್ವರ್ಯ ಅಂತೂ ಅದೇನೋ ಗೋಬಿ ಫೇವ್ರೆಟ್ ಅಂತ 2 ಸಲ ಹಾಕ್ಸ್ಕೊಳ್ಳು ಪಾಪ. ಇವರು ಮೇಡಮ್ ಹಾಕ್ಸ್ಕೊಂಡಿದ್ದಾರೆ, ಪರವಾಗಿಲ್ಲ. ಬನ್ನಿ ಇವಾಗ ಊಟ ಎಂಜಾಯ್ ಮಾಡೋಣ. ಸೊ ಊಟ ಎಲ್ಲ ಆದ್ಮೇಲೆ ವಿ ಆರ್ ಈಟಿಂಗ್ ಚಾಟ್ಸ್. ನಿಹಾರಿಕಾ ಸ್ಪೆಷಲ್ ಆಗಿ ಸಲಾಡ್ಸ್ ತಗೊಂಡಿದ್ದಾಳೆ, ಹೆಲ್ತ್ ಕಾನ್ಶಿಯಸ್. ಆ್ಯಂಡ್ ಐಶ್ವರ್ಯಗೋಸ್ಕರನೇ ಇವತ್ತು ಮಸಾಲೆ ಪೂರಿಗೆ ಜಾಗ ಮಾಡಿಕೊಂಡು ವಿ ಆರ್ ಈಟಿಂಗ್. ಆ್ಯಂಡ್ ಪಾಪ ಇವಳು ಇಷ್ಟು ಕಷ್ಟಪಟ್ಟು ಮೈಕ್ ಇಟ್ಕೊಂಡಿದ್ದಾಳೆ ನೋಡಿ. ಓಕೆ, ಥ್ಯಾಂಕ್ ಯು. ಸೊ ಇವಾಗ ನಾವು ಫೋಟೋ ತಗೋಬೇಕು ಅಂತ ಒಂದು ಸ್ಪಾಟ್ ಹುಡುಕ್ತಾ ಇದ್ದೀವಿ. ಹರ್ಷಿತಾ ಅವರು ತುಂಬಾ ಕಷ್ಟಪಟ್ಟು ಹುಡುಕ್ತಿದ್ದಾರೆ. ಆಕ್ಚುಲಿ ಅವಳಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಇವಳೊಬ್ಳಿಂದ ನಾವು ಇಷ್ಟು ಜನ ಮೀಟ್ ಆಗೋ ಕಾರಣ ಆಗಿರೋದು. ಇವಾಗ ಫೋಟೋಸ್ ತಗೊಳ್ಳೋಣ ಬನ್ನಿ. ಎಲ್ಲ ಪರ್ಫೆಕ್ಟ್ ಫೋಟೋ ಹಿಂದೆ ಈ ತರ ಒಬ್ರು ಕ್ಯಾಮ್ರಾಮ್ಯಾನ್ ಡೆಡಿಕೇಶನ್ ಇರುತ್ತೆ. ಅಂಡ್ ಇಲ್ಲೊಬ್ರು ಕ್ಯಾಮ್ರಾಮ್ಯಾನ್. ನಿಹಾರಿಕಾ ಸೆಷನ್ ಆಗಿದೆ ನೋಡಿ ಗೈಸ್. ಕ್ಯಾಂಡಿಡ್ ಅಂದ್ಬಿಟ್ಟಿದೆ ಜಾತ್ರೆ ಗರ್ಲ್ಸ್ ಮಾಡೋದು. ಸೊ ನೆಕ್ಸ್ಟ್ ನನ್ನ ಸರ್ದಿ ಫೋಟೋ ಶೂಟ್.
ಇದೆಲ್ಲ ಸುಮ್ಮನೆ ಕ್ಯಾಂಡಿಡೇಟ್ಗೋಸ್ಕರ ಗೈಸ್, ನಂಬೇಡಿ ಇದನ್ನೆಲ್ಲ. ಪಾಪ ಇವ್ರಿಗೆ ಲೇಟ್ ಆಯ್ತು, 10 ಗಂಟೆ ಆಯ್ತು, ಹೋಗೋಷ್ಟೊತ್ತಲ್ಲಿ 11 ಗಂಟೆ ಆಗುತ್ತೆ ಅಂತ ಇವ್ರಿಬ್ರು ಡಿಸ್ಕಷನ್ ಮಾಡ್ತಿದ್ದಾರೆ. ಆ್ಯಂಡ್ ಆಸ್ ಯೂಶುವಲ್ ನಾನು ಬ್ಲಾಗ್ ಮಾಡ್ತಿದ್ದೀನಿ. ಅಯ್ಯೋ ಗೈಸ್, 10:30 ಆಗಿದೆ. ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನಿಹಾರಿಕಾ ಬ್ಲಾಗ್ ಅಲ್ಲೇ ಕಾಣಿಸ್ಕೊಂಡಿಲ್ಲ, ಸೊ ಇವಾಗ ಕಾಣಿಸ್ಕೊಳ್ಳಿ ಅಂತ ನಾನೇ ಬಲ್ವಂತ ಮಾಡ್ತಿದ್ದೀನಿ. ಹಾ, ಹಾಯ್. ಇವಳು ಸ್ಕೂಲ್ ಫ್ರೆಂಡು, ತುಂಬಾ ದಿವಸ ಆದ್ಮೇಲೆ ಸಿಕ್ಕಿದ್ದಾಳೆ. ಇವಾಗ ಮನೆಗೆ 10:36 ಹೋಗ್ತಾ ಇದೀವಿ ಅಷ್ಟೇ. ಒಂದು ನಿಮಿಷ ಇರು. ನನ್ನ 3rd ಸ್ಟ್ಯಾಂಡರ್ಡ್ ಫ್ರೆಂಡ್ಸ್ ಗೈಸ್. ಇವಳು ನನಗೆ 6th ಅಂಡ್ ಐಶ್ವರ್ಯ ಇರಿ ನಾನು ಮುಂದೆ ಕುಂತಿದ್ದಾಳೆ. ರಾಣಿ ಮಹಾರಾಣಿ ಅವ್ರನ್ನ ತೋರ್ಸೋಣ. ಈ ವ್ಲಾಗ್ ಎಂಡ್ ಹಿಂದೆ ಒಂದು ಕೈ ಇದೆ ನೋಡಿ, ಟಾರ್ಚ್ ಹಾಕೊಂಡಿದ್ದಾಳೆ ಪಾಪ. ಮೈಕ್ ಇಟ್ಕೊಡೋಣ. ಯಾ, ಸೊ ನಂಗೆ ಗೊತ್ತು ಡೆಫಿನೆಟ್ಲಿ ಮನೆಗೆ ಹೋಗಿ ವ್ಲಾಗ್ ಏನ್ ಮಾಡಕ್ಕಾಗಲ್ಲ. ಇವಾಗ ಐಶ್ವರ್ಯ ಅವರು ನಿಹಾರಿಕಾ ಮನೇಲಿ ಸ್ಟೇ ಆಗ್ತಾರಂತೆ. ನಾನು ಮತ್ತೆ ಶರಣ್ಯ ರಾಯಲ್ ಮಾರ್ಟ್ ಹತ್ರ ಇಳ್ಕೊತಿದ್ದೀವಿ ಅಬ್ಬಿಗೇರಿಯಲ್ಲಿ. ಅಲ್ಲಿಂದ ಹೆಂಗ್ ಹೋಗ್ತೀವಿ ಗೊತ್ತಿಲ್ಲ. ನಮ್ಮ ಮನೆ ಕಡೆಯಿಂದ ಹೋದ್ರೆ ಹೆಂಗೋ ಅಲ್ಲೇ ಇಳಿಸ್ಕೊಳ್ಬಹುದು ಈಸಿಯಾಗಿ. ಬಟ್ ಇವ್ರು ಯಾವ ರೂಟಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ಅಂಡ್ ವಿಜೇತ್ ಅವರು ಬ್ಯುಸಿ ಆಗಿದ್ದಾರೆ. ಈ ಸಾಂಗ್ ಹಾಕ್ರು, ಚಿಲ್ ಮಾಡೋಣ. ಬಿಡ ಬಿಡಿ, ಕಾಪಿ ರೈಟ್ಸ್ ಬರುತ್ತೆ. ಇವಾಗ ತಿಂದಿರೋದೇ ಹೆಚ್ಚಾಗಿದೆ. ಯಾವ ಚೆನ್ನಾಗಿತ್ತು ಅದು ಆಕ್ಚುಲಿ ಚೆನ್ನಾಗಿತ್ತು. ಸರಿ, ಇವಾಗ ನಾನು ಸೀರಿಯಸ್ ಆಗಿ ಬ್ಲಾಗ್ ಏನ್ ಮಾಡ್ತಿದ್ದೀನಿ. ಸೊ ಎಷ್ಟು ಒಂದು 5-6 ವರ್ಷ ಆದ್ಮೇಲೆ ಫ್ರೆಂಡ್ಸ್ ಸಿಕ್ಕಿದ್ದು ಎಲ್ಲ ನಂಗೆ ಖುಷಿ ಆಯ್ತು. ಹರ್ಷಿತಾಗೊಂದು ಥ್ಯಾಂಕ್ಸ್ ಈ ಬ್ಲಾಗ್ ಮೂಲಕ. ಯಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೇಗ ಮನೆಗೆ ಹೋಗಿ ಸೇಫಾಗಿ ಹೋಗೋಣ. ಥ್ಯಾಂಕ್ ಯು ಬಂದಿದ್ಕೆ ಎಲ್ಲದಕ್ಕೂ, ಬ್ಲಾಗ್ಗಳು ಸಿಕ್ಕಿದ್ಕೆ ಎಲ್ಲ. ಇಲ್ಲಿ ಮರಿತಾರ ಸಂದಿಲ್ಗೆ ಹೋಗ್ಬಿಟ್ಟು ಬಾಯ್ ಮಾಡು. Good night, take care. Subscribe to Sandhya Thanu channel and grow agli. ಅವ್ರು ಕಾಣ್ತಾನೆ ಇಲ್ಲ. ಓಕೆ ಬಾಯ್.